ಯಾಕೆ ಮಾಡಿದೆ ಅಂತಂದರೆ ಆ ಕಾಲದಲ್ಲಿ ಇವರು ಎಂಥವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬರಲಿಲ್ಲ, ಇಡಿ ಬರಲಿಲ್ಲ. ಈಗ ಯಾಕೆ ಬಂದಿದ್ದಾರೆ? ನಾವು SIT ಮೂಲಕ ತನಿಖೆ ಮಾಡಿಸ್ತಾ ಇದ್ದೀವಿ. ಈಗ ಬಂದಿದ್ದಾರಲ್ಲ, ಆಗ ಯಾಕೆ ಬರಲಿಲ್ಲ ಅಂತ ಹೇಳಲಿಕ್ಕೋಸ್ಕರ ಇವೆಲ್ಲ ಮಾಡಿದ್ದದ್ದು. ನೀವು ಎಲ್ಲ ಮುಚ್ಚಾಕ್ಬಿಟ್ಟಿದ್ದೀರಿ ಕೆಲವೆಲ್ಲನೂ ಅಂತ ತೋರಿಸ್ಲಿಕ್ಕೆ ಹೇಳಿದ್ದರು. ಮುಚ್ಚಾಕಿರಲ್ವ ಅವರು? ಭೋವಿ ಅಭಿವೃದ್ಧಿ ನಿಗಮ ಮಾಡಿದವ್ರು ಯಾರು? ಅದರಲ್ಲಿ ಸುಮಾರು 60 ಕೋಟಿ ನುಗ್ಗಾಕಿರೋರು ಯಾರು? ಅಲ್ಲಿ ಮೊನ್ನೆ ದೇವರಾಜ ಟ್ರಕ್ ಟರ್ಮಿನಲ್ನಲ್ಲಿ 47 ಕೋಟಿ 10 ಲಕ್ಷ ತಿಂದು ಜೈಲಿಗೆ ಹೋಗಿರೋರು ಯಾರು? ಯಾವ ಪಾರ್ಟಿ ಅವರು? ಅದು ಹೇಳ್ಬೇಕ ಬೇಡ? 3 ಕೋಟಿ ಅಕೌಂಟ್ ಮುಚ್ಚಾಕ್ಲಿಕ್ಕೆ ಮಾಡಿರೋದು. ತನಿಖೆ ನಡೀತಾ ಇದೆ. ಮುಚ್ಚಾಕ ಪ್ರಶ್ನೆ ಏನ್ ಬಂತಪ್ಪ? ಬೆದರಿಕೆ ತಂತ್ರ ಹೊಡ್ತಿದ್ದಾರೆ ಸಿಎಂ ಅಂತ ಹೇಳಿದ್ದಾರೆ. ಬೆದರಿಸ್ತಾ ಇದ್ದಾರೆ ಸಿಎಂ. ಬೆದರಿಸೋದು ಏನಿಲ್ಲಪ್ಪ, ಫ್ಯಾಕ್ಟ್ಸ್ನ ಇಟ್ಟಿದ್ದೀನಿ ಅಷ್ಟೇನೆ, ವಸ್ತು ಸ್ಥಿತಿಯನ್ನ ಇಟ್ಟಿದ್ದೇನೆ. ತಪ್ಪದು. ಅವರು ಸುಳ್ಳು ಆರೋಪ ಮಾಡಿದ್ರು ಮಾಡ್ಕೋಬೇಕು. ಯಾಕೆ ಈಗ ವೀರಯ್ಯ ಅನ್ನೋರು ಜೈಲಿಗೆ ಹೋಗಿದ್ದಾರೆ ಅಲ್ವಾ? ಶಂಕರಪ್ಪ ಅಂತ MD ಜೈಲಿಗೆ ಹೋಗಿದ್ದಾರೆ. 47 ಕೋಟಿ. ಅದನ್ನ ಯಾಕೆ ಪ್ರಸ್ತಾಪ ಮಾಡಲಿಲ್ಲ? ಅದ್ಯಾಕ್ರಿ ಪ್ರಸ್ತಾಪ ಮಾಡಲಿಲ್ಲ? ನೀನು ಹೇಳಪ್ಪ, ಅದ್ಯಾಕೆ ಮಾಡಲಿಲ್ಲ? ಅದು ಸಾರ್ವಜನಿಕರ ದುಡ್ಡಲ್ಲ, ಜನರ ದುಡ್ಡಲ್ಲ, ತೆರಿಗೆ ಹಣ ಅಲ್ವೇನಪ್ಪ ಅದು? ಯಾಕೆ ಮಾಡಲಿಲ್ಲ ವಿರೋಧ ಪಕ್ಷವಾಗಿ? ಅದನ್ನೇ ಹೇಳದೆ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.